ಹಲೋ ನಮಸ್ತೆ. ಇವತ್ತೊಂದು ಡಿಫ್ರೆಂಟ್ ಡಿಶ್ನ ತೋರಿಸ್ತಾ ಇದ್ದೀನಿ. ನಿಮಗೆ ಇಂಟ್ರೆಸ್ಟ್ ಅನಿಸಿ ಟ್ರೈ ಮಾಡಿ ಆಯಿತಾ. ಮೊದಲು ನಾನೇನು ಮಾಡಿದ್ದೀನಿ, ಆಲೂಗಡ್ಡೆ ಮೂರನ್ನ ನಾನು ಬೇಯಿಸ್ಕೊಳ್ಳೋಕೆ ಇಟ್ಟಿದ್ದೀನಿ. ಆಮೇಲೆ ಒಂದು ಬಾಣಲಿ ಒಳಗೆ ನೀರು ಹಾಕಿ ಅದು ಮರಳದ ಮೇಲೆ ಉಪ್ಪು ಹಾಕ್ಬಿಟ್ಟು ಈ ಕೋಸು ಬರುತ್ತಲ್ಲ, ಕೋಸು ಮೇಲ್ಗಡೆ ತೆಗೆದ ಮೇಲೆ ಒಳಗಡೆ ಲೇಯರ್ಸ್ ಇರುತ್ತಲ್ಲ, ಆ ಲೇಯರ್ಸ್ನ ಬೇರೆ ಬೇರೆ ಮಾಡಿ ಆ ಉಪ್ಪು ನೀರಲ್ಲಿ ಬೇಯಿಸೋಕೆ ಇಟ್ಟಿದ್ದೀನಿ. ಅದು ಸ್ವಲ್ಪ ಬೇಯಬೇಕು ಚೆನ್ನಾಗಿ, ಅದು ಬೆಂದ್ರೇ ಚೆನ್ನಾಗಿರುತ್ತೆ. ಅದು ಟ್ರಾನ್ಸ್ಪರೆಂಟ್ ಆಗುತ್ತೆ ಬೆಂದ ಮೇಲೆ. ಅದು ಟ್ರಾನ್ಸ್ಪರೆಂಟ್ ಆದಾಗ ಅದನ್ನು ತೆಗೆದು ಬಿಡಬೇಕು ನೀರಿಂದ. ಅವಾಗ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಆಮೇಲೆ ನಾನು ಬೇಯಿಸಿದ ಆಲೂಗಡ್ಡೆನ ಚೆನ್ನಾಗಿ ಇದನ್ನು ಮೇಲ್ಗಡೆ ಸಿಪ್ಪೆ ಬರುತ್ತಲ್ಲ, ಆ ಸಿಪ್ಪೆಲ್ಲ ತೆಕ್ಕೊಂಬಿಟ್ಟು ಮೊದಲು ನಾನು ಅದನ್ನು ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಅದು ಉಂಡೆ ಇಲ್ದಂಗೆ ಚೆನ್ನಾಗಿ ಅದು ಮೆತ್ತಗೆ ಮಾಡ್ಕೋಬೇಕು, ಅವಾಗ ಚೆನ್ನಾಗಿರುತ್ತೆ. ಆಮೇಲೆ ಭಾಳ ಮೆತ್ತಗೆ ಬೇಯಿಸ್ಕೋಬಾರ್ದು, ಸ್ವಲ್ಪ ಗಟ್ಟಿಗೆ ಇರಬೇಕು. ಆಮೇಲೆ ಮೊದಲು ಒಂದು ಬಾಣಲಿ ಒಳಗೆ ಎಣ್ಣೆ ಹಾಕ್ಬಿಟ್ಟು ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನಾನು ಸಾಸಿವೆ ಮತ್ತು ಹಿಂಗು ಅಷ್ಟೇ ಹಾಕಿದ್ದೀನಿ, ಬೇಳೆಗಳು ಹಾಕಿಲ್ಲ. ಮತ್ತು ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಇಂಟ್ರೆಸ್ಟ್ ಇರೋರು ಬಟಾಣಿ ಕೂಡ ಹಾಕ್ಕೋಬೋದು, ಇದಕ್ಕೆ ಚೆನ್ನಾಗಿರುತ್ತೆ. ಯಾಕಂದರೆ ಇದು ಸ್ಟಫ್ಗೋಸ್ಕರ ಮಾಡ್ತಾ ಇರೋದು. ಇದನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದೊಂಚೂರು ಬೆಂದ ಮೇಲೆ ಅದು ಸ್ವಲ್ಪ ಆಗಿದೆ ಅಂದಾಗ ಸ್ವಲ್ಪ ಗರಂ ಮಸಾಲ, ಆಮೇಲೆ ಸ್ವಲ್ಪ ಅಚ್ಚ ಖಾರದ ಪುಡಿ ಎರಡೂ ಹಾಕಿ ಅದನ್ನು ಸ್ವಲ್ಪ ಇದು ಬೆಂದ ಮೇಲೆ, ಯಾವುದು ಕ್ಯಾಪ್ಸಿಕಮ್ ಬೆಂದ ಮೇಲೆ ನಾವು ಇದನ್ನು ಮಾಡ್ಕೊಂಡಿದ್ದಂತಹ ಆಲೂಗಡ್ಡೆನ ಅದರೊಳಗೆ ಹಾಕಿ ಆ ಬಾಣಲೆಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಇದು ಪಲ್ಯ ಮಾಡಿ ಪಕ್ಕಕ್ಕೆ ಇಟ್ಕೊಂಡ್ಬಿಡ್ಬೇಕು. ಇದನ್ನು ಸ್ವಲ್ಪ ಕೂಡ ಇದು ಉಂಡೆ ಇಲ್ಲದೆ ನೀಟಾಗಿ ಉಪ್ಪು ಖಾರ ಕಲಿಯೋಗೆ ಕಲಿಸ್ಬೇಕು. ಆವಾಗಾದ್ರೇ ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಇದೆಲ್ಲ ಕಲಸಿದ್ದಾದಮೇಲೆ ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಮೇಲೆ ಬೇರೆ ಒಂದು ಬಟ್ಲಲ್ಲಿ ಒಂದು 6-7 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ. ಅದನ್ನು ಹಾಕಿದ ಮೇಲೆ ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಅದು ಯಾಕಂದ್ರೆ ಸ್ವಲ್ಪ ಕ್ರಿಸ್ಪಿ ಬರಬೇಕಂದ್ರೆ ಅಕ್ಕಿ ಹಿಟ್ಟು ಕಂಪಲ್ಸರಿ ಹಾಕಬೇಕಾದ ಕಾರಣ. ಆಮೇಲೆ ನಾನು ಅಚ್ಚ ಖಾರದ ಪುಡಿ, ಆಮೇಲೆ ಉಪ್ಪು, ಆಮೇಲೆ ಸ್ವಲ್ಪ ಕಾಸಿದ ಎಣ್ಣೆ ಹಾಕಿ ನೀರು ಹಾಕ್ಬಿಟ್ಟು ಕಲಸಿದ್ದೀನಿ. ಇದನ್ನು ಭಾಳ ಗಟ್ಟಿ ಕಲಿಸ್ಕೋಬಾರ್ದು, ಸ್ವಲ್ಪ ನೀರಾಗೆ ಇರಬೇಕು. ಯಾಕೆಂದರೆ ಇದರೊಳಗೆ ಇದರಲ್ಲೇ ನಾವು ಸ್ಟಫ್ನ ಮಾಡೋದು. ಇಷ್ಟೊತ್ತು ನಾವೆಲ್ಲ ಪಲ್ಯದೆಲ್ಲ ಮಾಡ್ಕೊಂಡಿದ್ದೀವಲ್ಲ, ಅದೆಲ್ಲ ಮಾಡ್ಕೊಂಡಂಥ ಸ್ಟಫು ಇದರಲ್ಲೇ ಮಾಡಬೇಕಾದ ಕಾರಣ ಮೀಡಿಯಮ್ ಆಗಿ ಆ ಥರ ಜಾರು ಅಂತಾರಲ್ಲ, ಆ ಥರ ಮಾಡಬೇಕು. ಆಮೇಲೆ ಈ ಕೋಸಿದೆಯಲ್ಲ, ಆ ಕೋಸಲ್ಲಿ ಆಲೂಗಡ್ಡೆ ಪಲ್ಯನ ಇಟ್ಟು ಅದನ್ನು ಕವರ್ ಮಾಡಬೇಕು. ಅದಕ್ಕೆ ನಾವು ಬೇಯಿಸ್ಕೊಂಡ್ಬಿಟ್ರೆ ಏನಾಗುತ್ತೆ, ತಿನ್ನಬೇಕಾದ್ರೆ ಚೆನ್ನಾಗಿ ಬೆಂದಿರುತ್ತೆ. ಕೋಸುಗಡ್ಡೆ ಭಾಳ ಟ್ರಾನ್ಸ್ಪರೆಂಟಾಗಿರುತ್ತೆ, ನಿಮಗೆ ತಿನ್ನಲಿಕ್ಕೂ ಈಸಿ ಆಗುತ್ತೆ. ನಾವೆಷ್ಟು ಮಾಡ್ಬೇಕು ಅಂದ್ಕೊಂಡಿದ್ದೀವೋ ಅದೆಲ್ಲ ಸ್ಟಫ್ನ ಒಂದ್ಸಲ ಮಾಡಿ ಇಟ್ಕೊಂಡ್ಬಿಡ್ಬೇಕು, ಅವಾಗಾದರೆ ಚಕ ಮಾಡಲಿಕ್ಕಾಗತ್ತೆ. ಆಮೇಲೆ ಈ ಕಡಲೆ ಹಿಟ್ಟಲ್ಲಿ ಅದನ್ನು ಕಲಿಸ್ಬಿಟ್ಟು ಅದನ್ನು ಡಿಪ್ ಮಾಡಿಬಿಟ್ಟು ಇದನ್ನು ಮಾಡಿದ್ಮೇಲೆ ಕೋಟ್ ಥರನೆಲ್ಲ ನೀಟಾಗಿ ಅದು ಕವರ್ ಆಗಬೇಕು ಕಡಲೆ ಹಿಟ್ಟು ಪೂರ್ತಿ ಇದಕ್ಕೆ ಕೋಸಿಗೆ. ಅದು ಹಾಕಿದ ಮೇಲೆ ನಾವು ಎಣ್ಣೆಲಿ ಕರೆದು ಬಿಡೋದು, ಬಾಣಲಿಲಿ ಎಣ್ಣೆ ಇಟ್ಬಿಟ್ಟು ಎಣ್ಣೆಯಲ್ಲಿ ಕರಿಯೋದು ಅಷ್ಟೇ. ಭಾಳ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ರೆಗ್ಯುಲರಾಗಿ ಮಾಡೋದಿಲ್ದಿದ್ರು ಅವಾಗ ಮಾಡಿಕೊಂಡು ಒಂದೇ ಥರ ಅಲ್ಲದೆ ಚೆನ್ನಾಗಿರುತ್ತೆ.